ನಮಸ್ತೆ. ಅದೇ ಹೋಗಿದ್ವಿ ನಮ್ಮ ಮಾವನ ಹತ್ರ ಜಗಳ ಆಡೋದಕ್ಕೆ. ಕೊನೆಗೂ ಅವ್ರಿಗೆ ಅವ್ರ ಮಗನ ಮೇಲೆ ಜಾಸ್ತಿ ಪ್ರೀತಿ ಅಂತ ಗೊತ್ತಾಯ್ತು. ಇರ್ಲಿ ಬಿಡಿ. ಆಕ್ಚುಲಿ ನಮ್ಮ ಪ್ರೇಮದೂರಲಿ ಸಿನಿಮಾದ ಹೊಸ ಸಾಂಗ್ ರಿಲೀಸ್ ಆಗಿದೆ, ಅವ್ವನಂತ ಅಪ್ಪನಿವನು ಅಂತ. ನನ್ಗಂತೂ ಸಾಂಗ್ ಕೇಳಿ ತುಂಬಾ ಇಷ್ಟ ಆಯ್ತು, ತುಂಬಾ ಕನೆಕ್ಟ್ ಆಯ್ತು ಆ ಸಾಂಗ್ ನಂಗೆ. ಆಕ್ಚುಲಿ ನಾನೇ ನಮ್ಮ ಸಿನಿಮಾ ಸಾಂಗ್ ಬಗ್ಗೆ ತುಂಬಾ ಮಾತಾಡೋದು ಚೆನ್ನಾಗಿರಲ್ಲ, ನೀವೇ ಕೇಳಿಸ್ಕೊಂಡು ನೀವೇ ಹೇಳ್ಬೇಕು ನಿಮಗೆ ಹೆಂಗ್ ಅನ್ಸ್ತು ಆ ಸಾಂಗ್ ಅಂತ. ನನ್ಗೆ ಆ ಸಾಂಗ್ ಅಲ್ಲಿ ಒಂದು ಸಾಲ್ ತುಂಬಾ ಇಷ್ಟ ಆಯ್ತು. ಕನಸನ್ನು ಕಂಡು ನೀನು ಕನವರಿಸಬೇಕು, ನನಸಾಗಿಸಲು ಅವನ ಹೆಗಲೊಂದೇ ಸಾಕು ಅಂತ. ನನಗೆ ಏನಕ್ಕೆ ಅಲ್ಲಿ ತುಂಬಾ ಕನೆಕ್ಟ್ ಆಯ್ತು ಅಂದ್ರೆ, ನನ್ನ ಚೈಲ್ಡ್ ಮೆಮರೀಸ್ನೆಲ್ಲ ತುಂಬಾ ಚೆನ್ನಾಗಿ ರೀಕಾಲ್ ಮಾಡ್ತದ್ದು. ಸೊ ನಾವು ಚಿಕ್ಕವ್ರಿರ್ಬೇಕಾದ್ರೆ ನನ್ನ ತಂಗಿ ಮೇಬಿ ನಾನು 5th ಸ್ಟ್ಯಾಂಡರ್ಡ್, ಅವಳೊಂದು 3rd ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಅದಕ್ಕಿಂತ ಚಿಕ್ಕ ಮಕ್ಕಳೇ ನಾವು ಒಟ್ಟಿನಲ್ಲಿ. ಅವಾಗ ನಮ್ಗೆ ಒಂದೇ ಒಂದಿನ ಶೂಟಿಗೆ ಮೇಲ್ಕೋಟೆ ಕರೆದಿದ್ರು. ಸೊ ನಮ್ಗೆ ಫಸ್ಟ್ ಇಂದನೂ ಅಷ್ಟೇ ಈ ಡ್ಯಾನ್ಸ್ ಡ್ರಾಮಾ ಈ ಕಡೆ ಮೇಲೆ ಜಾಸ್ತಿ ನಾನು ಇಂಟ್ರೆಸ್ಟ್ ಇದ್ದದ್ದು. ಅಂಡ್ ಪಪ್ಪ ಎಲ್ಲೂ ಕೂಡ ಅವ್ರು ಹೇಳ್ಬೋದಿತ್ತು ಒಂದೇ ದಿನ ಅಲ್ವಾ ಬೇಡ ಅಂತ, ಬಟ್ ಎಲ್ಲೂ ಅವ್ರ ಹತ್ರ ಮಾಡಿಲ್ಲ. ಅವ್ರು ಒಂದೇ ಒಂದ್ಸರಿನೂ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತಿಲ್ಲ ನನ್ನ ಈ ಕರಿಯರ್ ವಿಷಯಕ್ಕೆ ಬಂದ್ರೆ. ಸೊ ಕರ್ಕೊಂಡು ಹೋದ್ರು, ಶೂಟ್ ಮುಗೀತು, 2 ವೀಲರ್ ಕರ್ಕೊಂಡು ಹೋದ್ರು. ಮೈಸೂರಲ್ಲಿ ಇದ್ದಿದ್ದು ನಾವು. ಆ ಕಡೆಯಿಂದ ಬರ್ತಾ ಲೇಟ್ ಆಗೋದು ಶೂಟ್ ಮುಗಿಯೋದು. ಸೊ ಬರ್ಲೇಬೇಕಿತ್ತು ವಾಪಸ್. ಸೊ ಏನ್ ಮಾಡಿದ್ರು, ಹಂಗೆ ಸ್ವಲ್ಪ ಮುಂದೆ ಹೋಗಿದಷ್ಟೇ ಸ್ಟಾರ್ಟ್ ಆಯ್ತು ನನ್ನ ತಂಗಿ ತೂಕಡಿಸೋದಕ್ಕೆ. ಪಪ್ಪಂಗ್ ಭಯ ಆಯ್ತು. ಸೊ ಗಾಡಿ ನಿಲ್ಸಿ ಅವ್ರ ಜಾಕೆಟ್ ನ ತೆಗೆದು ನನ್ನ ತಂಗಿನ ಹಿಂಗೆ ಹೊಟ್ಟೆಗೆ ಟೈ ಮಾಡಿ ಅವ್ರ ಜಾಕೆಟ್ ಅಲ್ಲಿ ಕರ್ಕೊಂಡು ಹೋದ್ರು. ಅದು ಅಂತೂ ಭಯ ಆಯ್ತು ಅವ್ರಿಗೆ. ಹನಿ ಅಂದ್ರೆ ನಮ್ಮ ಮನೇಲಿ ಹನಿ ಜನಿ ಅಂತ ಕರೀತಾರೆ ನಾವು ಅಕ್ಕ ತಂಗಿಯರ್ನ. ಉದ್ದಾರಿ ಉದ್ದಕ್ಕೂ ಹನಿ ಜನಿ ಅಂತ ಮಾತಾಡ್ಸ್ಕೊಂಡೇ ಹೋಗ್ತಾರೆ, ನಿಧಾನಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರು. ಸೊ ಈ ತರ ಎಲ್ಲ ಮೆಮರೀಸ್ ರೀಕಾಲ್ ಮಾಡಕ್ಕೆ ಒಂದು ಅವಕಾಶ ಸಿಕ್ತು ನನಗೆ. ಅದಕ್ಕೆ ನನಗೆ ಈ ಸಾಂಗ್ ತುಂಬಾ ತುಂಬಾ ಕನೆಕ್ಟ್ ಆಯ್ತು. ಸಾಂಗ್ ಲಿರಿಕ್ಸ್ ಬರ್ದಿರೋದು ನಮ್ಮ ಮನೋಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಇಷ್ಟು ಕನೆಕ್ಟ್ ಆಗೋದಕ್ಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಯಾರೆಲ್ಲ ಸಾಂಗ್ ಕೇಳಿಲ್ಲ ಪ್ಲೀಸ್ ಹೋಗಿ ಸಾಂಗ್ ಕೇಳಿ. ಯಾರೆಲ್ಲ ಕೇಳಿದಿರಾ ನಿಮಗೂ ಯಾವ್ದಾದ್ರು ಒಂದು ಸಾಲು 100% ಇಷ್ಟ ಆಗಿರುತ್ತೆ, ಈ ತರ ಕನೆಕ್ಟ್ ಆಗಿರುತ್ತೆ. ಸೊ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮಗೆ ಯಾವ ಸಾಲು ತುಂಬಾ ಇಷ್ಟ ಆಯ್ತು ಅಂತ. ಅದ್ರ ಹಿಂದೆ ನಾವೊಂದು ಪುಟ್ಟ ಕಥೆ ಇದ್ರೆ ನಮ್ಮ ಹತ್ರ ಹೇಳ್ಕೋಬಹುದು, ನಮ್ಗೆ ಇನ್ನಷ್ಟು ಖುಷಿ ಆಗುತ್ತೆ. ಸೊ ಯಾ, ಪ್ಲೀಸ್ ಗೋ ಅಂಡ್ ವಾಚ್. ಥ್ಯಾಂಕ್ ಯು, ಬಾಯ್. ಓ ಬರ್ತೀನಿ.